ನಮಸ್ತೆ ಪ್ರಿಯ ಸದಸ್ಯರಿಗೆಲ್ಲ. ಇದೇ ಬರುವ ಮಾರ್ಚ್ ತಿಂಗಳ 3ನೇ ತಾರೀಕಿಗೆ ಆಕಾಶಕಾಯದಲ್ಲಿ, ಅದು ಕೂಡ ಫಾಲ್ಗುಣ ಮಾಸದ ಹುಣ್ಣಿಮೆಯ ದಿನ, ಚಂದ್ರಗ್ರಹಣ ಒಂದು ಸಂಭವಿಸಲಿದೆ. ಇದನ್ನ ರಕ್ತ ಚಂದ್ರಗ್ರಹಣ ಅಂತ ಕೂಡ ಕರೀತೇವೆ. ಈ ಗ್ರಹಣ ಸಿಂಹ ರಾಶಿಯಲ್ಲಿ ಪೂರ್ವ ಫಾಲ್ಗುಣಿ ನಕ್ಷತ್ರದಲ್ಲಿ ಘಟಿಸಲಿದೆ. ಅದರ ಜೊತೆಗೆ ಆ ಸಂದರ್ಭದಲ್ಲಿ ಚಂದ್ರ ಕೂಡ ಪೂರ್ವ ಫಾಲ್ಗುಣಿ ನಕ್ಷತ್ರ, ಕೇತು ಕೂಡ ಪೂರ್ವ ಫಾಲ್ಗುಣಿ ನಕ್ಷತ್ರದಲ್ಲಿನೇ ಭ್ರಮಣ ಮಾಡ್ತಾ ಇರ್ತಾರೆ. ಈ ಪೂರ್ವ ಫಾಲ್ಗುಣಿ ನಕ್ಷತ್ರದ ಆಧಿಪತ್ಯ ಬಂದು ಶುಕ್ರನಿಗಿರ್ತದೆ. ಶುಕ್ರ ಬಂದು ವಿಶೇಷವಾಗಿ ಲಕ್ಸುರಿಗೆ ಸಂಬಂಧಪಟ್ಟಂತೆ, ಪ್ರೀತಿ ಪ್ರೇಮಕ್ಕೆ ಸಂಬಂಧಪಟ್ಟಂತೆ, ರಿಲೇಶನ್ಶಿಪ್ಗೆ ಸಂಬಂಧಪಟ್ಟಂತೆ ಕೆಲಸ ಮಾಡ್ತಾನೆ. ಹಾಗಾದ್ರೆ ಇಲ್ಲಿ ಏನ್ ಘಟನೆಗಳು ಘಟಿಸ್ಬೋದು ಅದರ ಬಗ್ಗೆ ಇವತ್ತು ಟಿಪ್ಪಣಿ ಮಾಡೋಣ. ಈ ಗ್ರಹಣದ ಸ್ಪರ್ಶಕಾಲ ಏನಿದೆ ಅದು ಸಾಧಾರಣ ಮಧ್ಯಾಹ್ನ 3:20 ಮತ್ತೆ ಗ್ರಹಣ ಆರಂಭ ಕಾಲ ಅಂತ ಏನಿದೆ 4:34. ಆನಂತರ ಗ್ರಹಣದ ಮೋಕ್ಷ ಕಾಲ, ಅಂತ್ಯಕಾಲ 6:47. ಭಾರತದಲ್ಲಿ ಈ ಗ್ರಹಣ ಗೋಚರ ಆಗುತ್ತೆ. ಓವರ್ ಆಲ್ ಈ ಗ್ರಹಣ 3:27 ಕಾಲ ಕಂಟಿನ್ಯೂ ಆಗಿ ನಡೆಯುತ್ತೆ. ಬಟ್ ಭಾರತದಲ್ಲಿ ಸಂಜೆ ಹೊತ್ತು 6:22 6:47 ಗೋಚರ ಆಗುತ್ತೆ. ಓವರ್ ಆಲ್ ಒಂದು ಸ್ಮಾಲ್ ಸ್ಪ್ರೆಡ್, ಅಂದ್ರೆ 25 ನಿಮಿಷಗಳ ಕಾಲ ಮಾತ್ರ ಇದು ಗೋಚರ ಆಗುತ್ತೆ. ಅದೇ ರೀತಿ ಈ ಗ್ರಹಣ ಸೆಂಟ್ರಲ್ ಯುರೋಪ್, ಏಷ್ಯಾ, ಆಸ್ಟ್ರೇಲಿಯಾ, ನಾರ್ತ್ ಅಮೆರಿಕಾ, ಸೌತ್ ಅಮೆರಿಕಾ ಹಾಗೂ ಭಾರತದಲ್ಲಿ ಕೂಡ ಓವರ್ ಆಲ್ ಹೇಳಲಿಕ್ಕೆ ನೋಡಿದ್ರೆ ನಮಗೆ ವಿಶ್ವದ ದೊಡ್ಡ ದೊಡ್ಡ ದೇಶಗಳು ಏನಿದೆ ಅಲ್ಲಿ ಎಲ್ಲಾ ಕಡೆ ಕೂಡ ಈ ಗ್ರಹಣ ವಿಶೇಷವಾಗಿ ಗೋಚರಕ್ಕೆ ಬರುತ್ತೆ. ಸಿಂಹ ರಾಶಿಯಲ್ಲಿ ನಡೆಯುವಂತಹ ಈ ಒಂದು ಗ್ರಹಣದ ಪರಿಣಾಮದಿಂದಾಗಿ ಬಹಳ ಮುಖ್ಯವಾಗಿ ಶ್ರೀಮಂತ ವ್ಯಕ್ತಿಗಳು, ರಾಜಕಾರಣಿಗಳು, ಸೆಲೆಬ್ರಿಟಿಗಳು, ದೊಡ್ಡ ದೊಡ್ಡ ದಿಗ್ಗಜರು ಯಾರಿರ್ತಾರೆ ಸಮಾಜದಲ್ಲಿ, ಅವರೆಲ್ಲರಿಗೂ ಕೂಡ ಈ ಗ್ರಹಣ ಬಹಳ ಕಂಟಕಪ್ರಾಯವಾಗುವಂತಹ ಸಾಧ್ಯತೆಗಳು ತೀರಾ ಜಾಸ್ತಿ. ಪೂರ್ವ ಫಾಲ್ಗುಣಿ ನಕ್ಷತ್ರದ ಆಧಿಪತ್ಯ ಶುಕ್ರನಿಗಿರುವುದರಿಂದ ಶುಕ್ರ ವಿಶೇಷವಾಗಿ ಡಿಸ್ಕ್ರಿಮಿನೇಷನ್ ಪವರ್ ಅನ್ನು ಹೊಂದಿದಂತ ಗ್ರಹ. ಅಂದ್ರೆ ವಿಂಗಡಣೆ ಮಾಡುವ ತಾಕತ್ತೇನಿದೆ ಅದು ಶುಕ್ರನಲ್ಲಿದೆ. ಒಳ್ಳೆಯದು ಕೆಟ್ಟದಿರ್ಬೋದು, ಬಡವ ಶ್ರೀಮಂತರಿರ್ಬೋದು, ಹೈ ಪ್ರೊಫೈಲ್ ಲೋ ಪ್ರೊಫೈಲ್ ಇರ್ಬೋದು, ಯಾವುದೇ ಒಂದು ರೂಪದಲ್ಲಿ ವಿಂಗಡಣೆ ಮಾಡುವಂತಹ ಆ ಡಿಸ್ಕ್ರಿಮಿನೇಷನ್ ಪವರ್ ಅಂತ ಏನಿದೆ ಅದು ಶುಕ್ರ ಮಹಾರಾಜನಲ್ಲಿದೆ. ಹಾಗಾದ್ರೆ ಈ ಒಂದು ಗ್ರಹಣ ಶುಕ್ರನ ನಕ್ಷತ್ರದಲ್ಲಿನೇ ಘಟಿಸುವುದರಿಂದ ಇಲ್ಲಿ ಎಲ್ಲೋ ಒಂದು ಕಡೆ ದೊಡ್ಡ ದೊಡ್ಡ ವ್ಯಕ್ತಿಗಳು, ರಾಜಕೀಯ ವ್ಯಕ್ತಿಗಳು, ಶ್ರೀಮಂತ ವ್ಯಕ್ತಿಗಳ ರಹಸ್ಯ ಸ್ಫೋಟ ಆಗುವಂತ ಸಾಧ್ಯತೆಗಳು ತೀರಾ ಜಾಸ್ತಿ ಆಗಿಬಿಡುತ್ತೆ. ಶುಕ್ರ ವಿಶೇಷವಾಗಿ ಪ್ರೀತಿ ಪ್ರೇಮದ ಸಂಕೇತವಾಗಿರುವುದರಿಂದ, ಸಿಂಹ ರಾಶಿ ಸಮೇತ ಪ್ರೀತಿ ಪ್ರೇಮಕ್ಕೆ ಸಂಬಂಧಪಟ್ಟಂತ ರಾಶಿಯಾಗಿರುವುದರಿಂದ ಎಲ್ಲೋ ಒಂದು ಕಡೆ ಈ ಗ್ರಹಣ ಹೆಚ್ಚಾಗಿ ಯಾರೆಲ್ಲ ಪ್ರೀತಿ ಪ್ರೇಮದ ಬಲೆಯಲ್ಲಿ ಬಿದ್ದಿದ್ದಾರೆ ಅವರ ಮೇಲೆ ವ್ಯತಿರಿಕ್ತ ಪರಿಣಾಮಗಳು ಬೀರುವಂತಹ ಸಾಧ್ಯತೆಗಳು ತೀರಾ ಜಾಸ್ತಿ. ಕೆಲವೊಮ್ಮೆ ಪ್ರೀತಿಯಲ್ಲಿ ವೈಫಲ್ಯತೆಗಳು ಕೂಡ ಕಂಡು ಬರಬಹುದು. ಹನಿ ಟ್ರ್ಯಾಪಿನ ಜಾಲ ಅಂತ ಏನಿದೆ ಅದು ಬಹಳ ದೊಡ್ಡ ಮಟ್ಟದಲ್ಲಿ ಸದ್ದು ಮಾಡುವಂತಹ ಸಾಧ್ಯತೆಗಳು ತೀರಾ ಜಾಸ್ತಿ ಸರ್. ಈಗ ಏನಾಗುತ್ತೆ, ಈಗ ಈ ಒಂದು ದೈವಿ ತತ್ವದ ರಾಶಿ ಹೊಂದಿದೆ, ಅದು ಬಂದು ಮೀನ ರಾಶಿ, ಆಕಾಶ ತತ್ವದ ರಾಶಿ, ಗುರುವಿನ ರಾಶಿ. ಈ ರಾಶಿಯಲ್ಲಿ ಶನಿ ಮಹಾರಾಜ ಆಲ್ರೆಡಿ ಭ್ರಮಣ ಮಾಡ್ತಾ ಇದ್ದಾನೆ. ತುಂಬಾ ಜನಕ್ಕೆ ಚಾಟಿ ಕೂಡ ಬೀಸ್ತಾ ಇದ್ದಾನೆ. ಅದು ಕೂಡ ಧಾರ್ಮಿಕ ವ್ಯಕ್ತಿಗಳಿಗೆ ಆಲ್ರೆಡಿ ನೀವು ನೋಡಿರ್ತೀರಾ. ಧಾರ್ಮಿಕ ವ್ಯಕ್ತಿಗಳು, ಜ್ಯೋತಿಷದಲ್ಲಿರುವಂತಹ ವ್ಯಕ್ತಿಗಳು, ಅದು ಯಾರಾದ್ರೂ ಕೂಡ ಆ ಫೀಲ್ಡ್ ಅಲ್ಲಿ ಇರುವವರಿಗೆ ಯಾರೆಲ್ಲ ತಪ್ಪು ಮಾಡಿದ್ದಾರೆ ಈಗಾಗಲೇ ಆತ ಚಾಟಿ ಬೀಸ್ತಾನೆ ಇದ್ದಾನೆ. ಈಗೇನಾಗುತ್ತೆ, ಈ ಗ್ರಹಣಕ್ಕೆ ಸಂಬಂಧಪಟ್ಟಂತೆ ಅಂದ್ರೆ ಪೂರ್ವ ಫಾಲ್ಗುಣಿ ನಕ್ಷತ್ರದ ಆಧಿಪತ್ಯದ ಗ್ರಹ ಶುಕ್ರ ಗ್ರಹಣ ಕಾಲದಲ್ಲಿ ಶನಿ ಜೊತೆಗೆ ಕಾಂಬಿನೇಷನ್ ಅಲ್ಲಿ ಬರ್ತಾನೆ. ಹಾಗಾದ್ರೆ ಈ ಒಂದು ಸಂದರ್ಭದಲ್ಲಿ ದೈವಿ ತತ್ವದ ರಾಶಿಯಲ್ಲಿ ಶುಕ್ರ ಮತ್ತೆ ಶನಿಯ ಕಾಂಬಿನೇಷನ್, ಆನಂತರ ದೈವಿ ತತ್ವದ ರಾಶಿ ಮೀನ ರಾಶಿಯ ಆಧಿಪತ್ಯದ ಗ್ರಹ ಗುರು, ಆತ ಮಿಥುನ ರಾಶಿಯಲ್ಲಿ ವಕ್ರಿಯಾಗಿದ್ದಾನೆ ಗೋಚಾರದಲ್ಲಿ. ಈ ಸಂದರ್ಭದಲ್ಲಿ ಏನಾಗುತ್ತೆ, ಮಿಥುನ ರಾಶಿಯನ್ನು ಫೈಲ್ ಅಂತ ಇಟ್ಕೊಳ್ಳೋಣ. ಓಕೆ, ಫೈಲ್ ಅದು ಪೇಪರ್ ವರ್ಕ್ ಅದು. ಹಾಗಾದ್ರೆ ಈ ಸಂದರ್ಭದಲ್ಲಿ ಎಲ್ಲೋ ಒಂದು ಕಡೆ ದೊಡ್ಡ ದೊಡ್ಡ ಧಾರ್ಮಿಕ ವ್ಯಕ್ತಿಗಳು, ಮಠಾಧೀಶರು, ದೊಡ್ಡ ದೊಡ್ಡ ಜ್ಯೋತಿಷಿಗಳು, ಇವರ ರಹಸ್ಯಗಳು ಸಮೇತ ಸ್ಫೋಟಗೊಳ್ಳುವಂತ ಸಾಧ್ಯತೆಗಳು, ಅವರಿಗೆ ತೊಂದರೆಗಳು ಉಂಟಾಗುವಂತ ಸಾಧ್ಯತೆಗಳು ತೀರಾ ಜಾಸ್ತಿ. ಅಂತ ಫೀಲ್ಡ್ ಅಲ್ಲಿ ಇರುವವರು ಇಷ್ಟವರೆಗೇನಾದ್ರು ತಪ್ಪು ಮಾಡಿದ್ದಾರೆ, ಇಷ್ಟವರೆಗೇನೋ ಮಾಡಿರ್ತಾರೆ ಅಂತ ಇಟ್ಕೊಳ್ಳೋಣ. ಅಂತವರನ್ನ ಈ ಗ್ರಹಣ ಬಹಳಷ್ಟು ಕಾಡುವ ಸಾಧ್ಯತೆಗಳಿದೆ. ಒಂದಷ್ಟು ವಿಚಾರಗಳು ಕೇಳಲಿಕ್ಕೆ ಸಿಗ್ಬೋದು. ಅಯ್ಯೋ ದೇವ್ರೆ, ನಾನು ಏನೋ ಒಳ್ಳೇದಂತ ಕೊಂಡಿದ್ದೆವು, ಆದ್ರೆ ಈಗ ನೋಡಿದ್ರೆ ಹೀಗೆ. ಇಂತಹ ವ್ಯಕ್ತಿಗಳು ಇರ್ತಾರ? ಇಂಥದ್ದೊಂದು ಆಶ್ಚರ್ಯಕರವಾದ ವಿಷಯಗಳು ನಿಮ್ಮ ಪಾಲಿಗೆ ಕೇಳಲಿಕ್ಕೆ ಕೂಡ ಸಿಗ್ಬೋದು. ಈ ಗ್ರಹಣದ ಪ್ರಭಾವ ಆಲ್ಮೋಸ್ಟ್ ಒಂದು 3 ರಿಂದ 6 ತಿಂಗಳ ಕಾಲ ಇರುವುದರಿಂದ ಅಲ್ಲಿವರೆಗೂ ಕೂಡ ಘಟನೆಗಳನ್ನ ನಾವು ಅಲ್ಲಗಳೆಯುವಂತಿಲ್ಲ. ಇದನ್ನು ಅರ್ಥ ಮಾಡ್ಕೊಳ್ಬೇಕು. ಇನ್ನು ಭಾರತದಲ್ಲಿ ಅಧಿಕಾರದಲ್ಲಿರುವಂತಹ ಪಕ್ಷಕ್ಕೆ ತೀವ್ರ ಮುಜುಗರ ಉಂಟಾಗುವಂಥದ್ದು ಅಥವಾ
ವಿರೋಧ ವ್ಯಕ್ತ ಆಗುವಂತಹ ಸಾಧ್ಯತೆಗಳು ತೀರಾ ಜಾಸ್ತಿ. ಅಷ್ಟೇ ಅಲ್ಲ, ಅಮೆರಿಕದ ಟ್ರಂಪ್ ಅಂತ ಏನಿರ್ತಾರೆ ಅವರಿಗೂ ಕೂಡ ಎಲ್ಲಾ ಕಡೆಯಿಂದ ವಿರೋಧಗಳನ್ನ ಎದುರಿಸಬೇಕಾದಂತಹ ಅನಿವಾರ್ಯತೆ ಅವರಿಗೂ ಕೂಡ ಬರುವ ಸಾಧ್ಯತೆಗಳು ತೀರಾ ಜಾಸ್ತಿ. ಇದೇ ಒಂದು ಸಂದರ್ಭದಲ್ಲಿ ಅಂದ್ರೆ ಗ್ರಹಣ ನಡೆದ 6 ತಿಂಗಳ ಒಳಗಡೆ ಪಶ್ಚಿಮ ಬಂಗಾಳದಲ್ಲಿ ಚುನಾವಣೆ ನಡೆಯುತ್ತೆ. ಹಾಗಾದ್ರೆ ಈ ಒಂದು ಸಿಂಹ ರಾಶಿಯಲ್ಲಿ ನಡೆಯುವಂತಹ ಗ್ರಹಣ ಅದು ಕೂಡ ಶುಕ್ರನ ನಕ್ಷತ್ರದಲ್ಲಿ ನಡೆಯುವಂತಹ ಗ್ರಹಣ. ಪಶ್ಚಿಮ ಬಂಗಾಳದ ದೀದಿ ಯಾರಿರ್ತಾರೆ ಅವರಿಗೆ ತೊಂದರೆ ಕ್ರಿಯೇಟ್ ಮಾಡುವಂಥದ್ದು, ಅಥವಾ ಪಶ್ಚಿಮ ಬಂಗಾಳದಲ್ಲಿ ಎಲ್ಲಾ ರೀತಿಯಿಂದ ನೋಡಿದ್ರು ಕೂಡ ಸತ್ತ ಪರಿವರ್ತನೆಯ ಯೋಗ ಪಕ್ಕಾ ಕಂಡು ಬರ್ತಿದೆ. ಶುಕ್ರನ ನಕ್ಷತ್ರದಲ್ಲಿ ಗ್ರಹಣ ಸಂಭವಿಸುವುದರಿಂದ ಜಗತ್ತಿನಾದ್ಯಂತ ದೊಡ್ಡ ದೊಡ್ಡ ವ್ಯಕ್ತಿಗಳ ಸೆಕ್ಸ್ ಸ್ಕ್ಯಾಂಡಲ್, ಅಕ್ರಮ ಆಸ್ತಿ ಗಳಿಕೆಯ ಪ್ರಮಾಣ ಹಾಗೂ ಬ್ಯಾಂಕ್ ಕರಪ್ಟ್ ಮತ್ತೆ ಫ್ರಾಡ್ ಅನ್ನ ನಾವು ನೋಡಬೇಕಾದಂತ ಅನಿವಾರ್ಯತೆ ಬರ್ಬೋದು. ಇನ್ನು ಗ್ಲಾಮರ್ ಜಗತ್ತು, ಲಕ್ಸುರಿ ವಸ್ತುಗಳು, ಡೈಮಂಡ್, ಫ್ಯಾಷನ್ ಇಂಡಸ್ಟ್ರಿ ಅಲ್ಲಿ ದೊಡ್ಡ ಮಟ್ಟಿಗೆ ಬದಲಾವಣೆಗಳಾಗುವಂಥದ್ದು ಹಾಗೂ ಅವರು ನಷ್ಟ ಅನುಭವಿಸಬೇಕಾದಂತ ಅನಿವಾರ್ಯತೆ ಕೆಲವೊಂದು ಬಾರಿ ಬರ್ಬೋದು. ಓವರ್ ಆಲ್ ನೋಡ್ಲಿಕ್ಕೆ ಹೋದ್ರೆ ಈ ಒಂದು ಚಂದ್ರ ಅಂತ ಏನಿರ್ತಾನೆ, ಈಗ ಚಂದ್ರನಿಗೆ ಗ್ರಹಣ ಆಗ್ತಾ ಉಂಟು, ಅದು ಪೂರ್ವ ಫಾಲ್ಗುಣ ನಕ್ಷತ್ರದಲ್ಲಿ. ಚಂದ್ರ ಬಂದು ಬೆಳ್ಳಿಯ ಕಾರಕ ಗ್ರಹ ಆಗಿರುವುದರಿಂದ ಬೆಳ್ಳಿಯ ಒಂದು ಧಾರಣೆಯಲ್ಲಿ ಬಹಳ ಏರಿಳಿತಗಳನ್ನ ನಾವು ನೋಡ್ಬೇಕಾಗುತ್ತೆ. ಬಟ್ ಬಂಗಾರದ ಧಾರಣೆಯಲ್ಲಿ ಅಂದ್ರೆ ಬಂಗಾರದ ಒಂದು ಅದರಲ್ಲಿ ಈಗ ಬೆಲೆ ಏನಿದೆ ಅದರಲ್ಲಿ ಅದು ಸ್ಟೇಬಲ್ ಆಗಿರುವಂತದ್ದು. ಹಾಗೇನೆ ನಿಮ್ಗೇನಾದ್ರು ಇನ್ವೆಸ್ಟ್ಮೆಂಟ್ ಮಾಡ್ಲಿಕ್ಕಿದ್ರೆ ಬಂಗಾರದಲ್ಲಿ ಇನ್ವೆಸ್ಟ್ಮೆಂಟ್ ಮಾಡುವುದು ಅತ್ಯುತ್ತಮವಾದ ಒಂದು ಮಾರ್ಗ ಕೂಡ, ಮತ್ತೆ ಅದು ನಿಮ್ಗೆ ಮುಂದೆ ಹೋಗಿ ತುಂಬಾ ಲಾಭದಾಯಿ ಕೂಡ. ಹಾಗಾದ್ರೆ ಯಾರಿಗೆಲ್ಲ ಇನ್ವೆಸ್ಟ್ಮೆಂಟ್ ಮಾಡಬೇಕು, ಭೂಮಿಗಿಂತಲೂ ಹೆಚ್ಚಾಗಿ ಬಂಗಾರದಲ್ಲಿ ಇನ್ವೆಸ್ಟ್ಮೆಂಟ್ ಮಾಡಿದ್ರೆ ಇದು ಒಳ್ಳೆ ರಿಸಲ್ಟ್ ಅನ್ನ ಕೊಡುವ ಸಾಧ್ಯತೆಗಳು ತೀರಾ ಜಾಸ್ತಿ ಇದೆ. ಮುಂದೆ ಹೋಗಿ ಒಂದಷ್ಟು ವಿಚಾರಗಳು ನಿಮ್ಗೆ ಗೊತ್ತಾಯ್ತು. ಹಾಗಾದ್ರೆ ಈಗ ಬಂದ್ಬೇಡ, ನಮ್ಮ 12 ರಾಶಿಗಳವರಿಗೆ ಈ ಒಂದು ಗ್ರಹಣ, ಸಿಂಹ ರಾಶಿಯಲ್ಲಿ ನಡೆಯುವ ಈ ಒಂದು ಗ್ರಹಣ, ಪೂರ್ವ ಫಾಲ್ಗುಣಿ ನಕ್ಷತ್ರದಲ್ಲಿ ನಡೆಯುವ ಈ ಗ್ರಹಣ ಯಾವ ತರದ ಇಂಪ್ಯಾಕ್ಟ್ ಕ್ರಿಯೇಟ್ ಮಾಡುತ್ತೆ ನೋಡ್ಕೊಳ್ಳೋಕೆ ಪ್ರಯತ್ನ ಮಾಡೋಣ. ಉದಾಹರಣೆಗೆ ಈಗ ಮೇಷರಾಶಿಯವರಿಗೆ ಪಂಚಮ 5ನೇ ಮನೆಯಲ್ಲಿ ಗ್ರಹಣ ನಡೆಯುವುದರಿಂದ ನಿಮ್ಮ ಬುದ್ಧಿಯ ಮೇಲೆ ಇದು ವ್ಯತಿರಿಕ್ತ ಪರಿಣಾಮ ಬೀರುವಂತ ಸಾಧ್ಯತೆ ಉಂಟು. ನಿಮ್ಮ ಸ್ನೇಹಿತರು, ನಿಮ್ಮ ವಿದ್ಯೆ, ನಿಮ್ಮ ಪ್ರೀತಿ ಪ್ರೇಮದಲ್ಲಿ ಹಿನ್ನಡೆ ಉಂಟಾಗುವಂಥದ್ದು, ನಿಮ್ಮ ಹೊಟ್ಟೆಗೆ ಸಂಬಂಧಪಟ್ಟಂತೆ ಸಮಸ್ಯೆಗಳನ್ನು ನೀವು ನೋಡುವಂಥದ್ದು, ತಾಯಿಯ ಕುಟುಂಬದಲ್ಲಿ ತೊಂದರೆಗಳನ್ನ ನೋಡುವಂಥದ್ದು, ತಾಯಿಗೆ ಹಲ್ಲು ನೋವಿನ ಸಮಸ್ಯೆಗಳನ್ನ ಅವ್ರು ಎದುರಿಸಬೇಕಾಗಿ ಬರುವಂಥದ್ದು, ಇದೆಲ್ಲ ಒಂದು ವಿಪರೀತ ರೀತಿಯ ಪರಿಣಾಮಗಳು ಬೀರುವುದರಿಂದ ಬಹಳ ಜಾಗರೂಕರಾಗಿರ್ಬೇಕಾದಂತಹ ಅನಿವಾರ್ಯತೆ ನಮ್ಮ ಮೇಷರಾಶಿಯವರಿಗಂತೂ ಡೆಫಿನೆಟ್ ಆಗಿದೆ. ಗ್ರಹಣ ಕಳೆದು ಅಟ್ಲೀಸ್ಟ್ ಒಂದು 3 ರಿಂದ 4 ತಿಂಗಳ ಕಾಲ ಬಹಳ ಜಾಗರೂಕರಾಗಿರ್ಬೇಕಾದ ಅನಿವಾರ್ಯತೆ. ವೃಷಭ ರಾಶಿಯವರಿಗೆ 4th ಹೌಸ್ 4ನೇ ಮನೆಯಲ್ಲಿ ಗ್ರಹಣ ಸಂಭವಿಸುವುದರಿಂದ ಎಲ್ಲೊಂದ್ ಕಡೆ ಭೂಮಿ ವಿಚಾರ, ಮನೆ ವಿಚಾರ, ತಾಯಿಯ ಆರೋಗ್ಯ ಸಮೇತ ಇಲ್ಲಿ ತೊಂದರೆಗೊಳಗಾಗುವಂತಹ ಸಾಧ್ಯತೆಗಳನ್ನ ತಳ್ಳಿ ಹಾಕುವಂತಿಲ್ಲ. ವೃಷಭ ರಾಶಿಯವರಿಗೆ ವಿಶೇಷವಾಗಿ ಹೊಸ ಭೂಮಿ ಖರೀದಿ, ವಾಹನ ಖರೀದಿಯ ವಿಚಾರದಲ್ಲಿ ಹೋಗ್ಲೇಬೇಕು ಅಂತಾದಾಗ ನಿಮ್ಮ ಜಾತಕವನ್ನ ಪರ್ಸನಲ್ ಆಗಿ ನೀವು ವಿಮರ್ಶೆಗೆ ಒಳಪಡಿಸಿ ಮತ್ತೆ ಹೋಗುವುದು ಅತ್ಯುತ್ತಮವಾದ ಪರಿಹಾರ. ತುಂಬಾ ಚೆನ್ನಾಗಿದ್ದು ವರ್ಕ್ ಅಂತೂ ಆಗಿಯೇ ಆಗ್ತದೆ. ತಾಯಿಯ ಆರೋಗ್ಯದ ಬಗ್ಗೆ ತುಂಬಾ ಗಮನ ಕೊಡಬೇಕು. ಅವರಿಗೆ ಸ್ವಲ್ಪ ಹೆಚ್ಚು ಕಡಿಮೆ ಆದ್ರೂ ಕೂಡ ಅವರಿಗೆ ಅವರ ಸೇವೆಯನ್ನ ಮಾಡಬೇಕಾದ ಅನಿವಾರ್ಯತೆ ವೃಷಭ ರಾಶಿಯವರಿಗೆ ಡೆಫಿನೆಟ್ ಆಗಿ ಇದ್ದೇ ಇದೆ. ಅದೇ ಮಿಥುನ್ ರಾಶಿಯವರಿಗೆ 3ನೇ ಮನೆಯಲ್ಲಿ ಗ್ರಹಣ ಸಂಭವಿಸುವುದರಿಂದ 3ನೇ ಮನೆ ಒಂದು ಪರಾಕ್ರಮ. ಹಾಗಾದ್ರೆ ಪರಾಕ್ರಮದಲ್ಲಿ ವ್ಯತ್ಯಾಸಗಳು ಉಂಟಾಗ್ಬೋದು. ನಿಮ್ಗೆ ಕೆಲಸ ಇಲ್ಲ, ಕೆಲಸ ಸಿಗ್ಬೇಕು, ಕೆಲಸ ಸ್ಟೇಟಸ್ ಬೇಕು, ಅದು ಕ್ರಿಯೇಟ್ ಆಗ್ಬೋದು. ಆದ್ರೂ ಕೂಡ ಎಲ್ಲೋ ಒಂದ್ ಕಡೆ ಒಡ ಹುಟ್ಟಿದವ್ರ ಜೊತೆಗೆ ಮತಭೇದ, ಅಕ್ಕಪಕ್ಕದ ಮನೆಯವ್ರ ಜೊತೆಗೆ ಸ್ವಲ್ಪ ಮಟ್ಟಿಗೆ ಎಲ್ಲೋ ಮತಭೇದಗಳು ಅಥವಾ ವಾದ ವಿವಾದಗಳು ಉಂಟಾಗುವ ಸಾಧ್ಯತೆಗಳು ಇರುವುದರಿಂದ ಈ ಪಾರ್ಟಲ್ಲಿ ನೀವು ನಿಮ್ಮನ್ನು ನೀವೇ ರಕ್ಷಣೆ ಮಾಡ್ಕೊಳ್ಬೇಕಾದಂತಹ ಅನಿವಾರ್ಯತೆ ನಮ್ಮ ಮಿಥುನ ರಾಶಿಯವರಿಗೆ ಡೆಫಿನೆಟ್ ಆಗಿದೆ. ಕರ್ಕಾಟಕ ರಾಶಿಯವರಿಗೆ 2nd ಹೌಸ್ 2ನೇ ಮನೆಯಲ್ಲಿ ಈ ಗ್ರಹಣ ಉಂಟಾಗಿದೆ. 2ನೇ ಮನೆ ಒಂದು ಕುಟುಂಬ ಸ್ಥಾನ, ವಾಣಿಸ್ಥಾನ, ಧನಸ್ಥಾನ. ಹಾಗಾದ್ರೆ ಕುಟುಂಬದಲ್ಲಿ ಕಲಹಗಳಾಗುವಂಥದ್ದು, ಹಣಕಾಸಿನ ವಿಚಾರದಲ್ಲಿ ವೇರಿಯೇಷನ್ ಅನ್ನು ನೋಡಬೇಕಾದ ಅನಿವಾರ್ಯತೆ ಉಂಟಾಗುವುದು. ನೀವು ಆಡಿದ ಮಾತಿನಿಂದಲೇ ಅಲ್ಲಿ ಯಾರೋ ತಪ್ಪನ್ನ ಹುಡುಕಿ ಅದನ್ನ ನಿಮ್ಗೇನೆ ಹಿಂದೆ ಕೊಡ್ಲಿಕ್ಕೆ ನೋಡುವಂಥದ್ದು, ನಿಮ್ಮ ಮಾತಿನಿಂದಲೇ ನೀವೇ ಖುದ್ದು ಸಮಸ್ಯೆಯನ್ನು ಕ್ರಿಯೇಟ್ ಮಾಡ್ಕೊಳ್ಳುವಂಥದ್ದು ತೀರಾ ಜಾಸ್ತಿ. ಮತ್ತೆ ಹಣಕಾಸನ್ನ ಇನ್ವೆಸ್ಟ್ಮೆಂಟ್ ಮಾಡುವಾಗ ಬಹಳ ಜಾಗರೂಕರಾಗಿರ್ಬೇಕಾದ ಅನಿವಾರ್ಯತೆ ಉಂಟು. ಅಥವಾ ಬೇರೆಯವರಿಗೆ ನೀವು ಹಣಕಾಸನ್ನ ಕೊಡುವುದಾದ್ರೂ ಕೂಡ ನಮ್ಮ ಕರ್ಕಾಟಕ ರಾಶಿಯವರು ಬಹಳಷ್ಟು ಜಾಗರೂಕರಾಗಿರ್ಬೇಕು ಅನಿವಾರ್ಯತೆ ಉಂಟು. ಇಷ್ಟು ಫಾಲೋ ಮಾಡಿ ನೀವು ಗೆದ್ದು ಬಿಡ್ತೀರಾ. ಆನಂತರ ನಮ್ಮ ಸಿಂಹ ರಾಶಿಯವರಿಗೆ ರಾಶಿಯಲ್ಲಿನೇ ಈ ಗ್ರಹಣ ಘಟಿಸುವುದರಿಂದ ನಿಮ್ಮ ಆರೋಗ್ಯದ ಬಗ್ಗೆ ವ್ಯತಿರಿಕ್ತವಾದ ಪರಿಣಾಮಗಳು ಉಂಟಾಗ್ತವೆ. ಆರೋಗ್ಯದ ಬಗ್ಗೆ ತುಂಬಾ ಗಮನ ಕೊಡಬೇಕಾದಂತಹ ಅನಿವಾರ್ಯತೆ ನಿಮ್ಮ ಪಾಲಿಗೆ ಉಂಟು. ಮಕ್ಕಳ ವಿಚಾರದಲ್ಲಿ ಒಂದಷ್ಟು ಚಿಂತೆ ಕಾಡುತ್ತೆ. ಪ್ರೀತಿ ಪ್ರೇಮದಲ್ಲಿ ನೀವು ಕೂಡ ಫೇಲ್ಯೂರ್ ಅನ್ನ ನೋಡಬೇಕಾದಂತಹ ಅನಿವಾರ್ಯತೆ ನಿಮ್ಮ ಪಾಲಿಗಂತೂ ಡೆಫಿನೆಟ್ ಆಗಿ ಬರ್ಬೋದು ನಮ್ಮ ಸಿಂಹ ರಾಶಿಯವರು. ಇನ್ನು ಕನ್ಯಾ ರಾಶಿಯವರಿಗೆ 12ನೇ ಮನೆ 12th ಹೌಸ್ ಅಲ್ಲಿ ಗ್ರಹಣ ಸಂಭವಿಸುವುದರಿಂದ ಎಲ್ಲೊಂದ್ ಕಡೆ ಟ್ರಾವೆಲಿಂಗ್ ಮಾಡಬೇಕು, ದೂರ ಹೋಗ್ಬೇಕು, ವಿದೇಶ ಹೋಗ್ಬೇಕು, ತೀರ್ಥಕ್ಷೇತ್ರ ಯಾತ್ರೆ ಆಗ್ಬೇಕು ಅಂದಾಗ ಸ್ವಲ್ಪ
ತೊಂದರೆಗಳಾಗ್ಬೋದು ನಿಮಗೆ. ಯಾರೆಲ್ಲ ಆಲ್ರೆಡಿ ಹಾಸ್ಪಿಟಲೈಸ್ ಆಗಿದ್ದಾರೆ ಅವ್ರಿಗೆ ಸಮಸ್ಯೆಗಳಾಗ್ಬೋದು, ಯಾರೆಲ್ಲ ಜೈಲಲ್ಲಿದ್ದಾರೆ ಅವ್ರಿಗೆ ಇನ್ನಷ್ಟು ಸಮಸ್ಯೆಗಳಾಗ್ಬೋದು. ಈ ಪರಿಸ್ಥಿತಿ ಕ್ರಿಯೇಟ್ ಆಗುತ್ತೆ. ಹಣಕಾಸನ್ನು ಇನ್ವೆಸ್ಟ್ಮೆಂಟ್ ಮಾಡುವಾಗ ಬಹಳ ಜಾಗರೂಕರಾಗಿರಿ. ಓವರಾಲ್ ನೀವು ಟ್ರಾವೆಲಿಂಗ್ ಮಾಡುವಾಗ ಬಹಳ ಕೇರ್ ತಗೊಳ್ಬೇಕಾದಂತಹ ಅನಿವಾರ್ಯತೆ ನಿಮ್ಮ ಪಾಲಿಗಂತೂ 100% ಇದೆ ನಮ್ಮ ಕನ್ಯಾ ರಾಶಿಯವರಿಗೆ. ಅದನ್ನು ಯಾವುದೇ ಕಾರಣಕ್ಕೂ ನೀವು ಏನು ಒಂದು ನೆಗ್ಲೆಕ್ಟ್ ಮಾಡುವಾಗ ಏನಾಗುತ್ತೆ ನಾವು ಹೋಗೋಣ ಅಲ್ವಾ, ನೀವು ಖುದ್ದು ಡ್ರೈವಿಂಗ್ ಮಾಡ್ತಾ ಇದ್ರು ಕೂಡ ಬಹಳ ಜಾಗರೂಕರಾಗಿ ಹೋಗಬೇಕಾದ ಅನಿವಾರ್ಯತೆ ನಿಮ್ಮ ಪಾಲಿಗಂತೂ ಡೆಫಿನೆಟ್ ಆಗಿ ಇದ್ದೇ ಇದೆ ಸರ್. ಓಕೆ, ಅಂತ ತುಲಾ ರಾಶಿಯವರಿಗೆ ಇದು ಲಾಭ ಸ್ಥಾನದಲ್ಲಿ ಗ್ರಹಣ ಸಂಭವಿಸ್ತದೆ. ಪರವಾಗಿಲ್ಲ, ಲಾಭಕ್ಕೆ ಸಂಬಂಧಪಟ್ಟಂತೆ ಒಂದಷ್ಟು ವಿಚಾರಗಳಲ್ಲಿ ಮುಂದೆ ಹೋಗ್ತಿರೋ ತೊಂದರೆ ಇಲ್ಲ. ಆದ್ರೂ ಕೂಡ ಎಲ್ಲೋ ಒಂದ್ ಕಡೆ ನಿಮ್ಮ ಸ್ನೇಹಿತ ವರ್ಗ ಅಂತ ಏನಿರ್ತದೆ ಅಲ್ಲಿ ಬ್ಲಾಕ್ ಡಾಟ್ ಬೀಳುವಂಥದ್ದು, ಪ್ರೀತಿ ಪ್ರೇಮ ಇದ್ರೆ ಅಲ್ಲಿ ಬ್ಲಾಕ್ ಡಾಟ್ ಅನ್ನ ನೀವು ಹಾಕಿಸ್ಕೊಳ್ಳುವಂಥದ್ದು, ಅಥವಾ ಕೆಲವೊಂದು ಬಾರಿ ಶಾರ್ಟ್ ಕಟ್ ಅಲ್ಲಿ ನಾನು ಏನೋ ಒಂದು ಸಾಧನೆ ಮಾಡ್ಲಿಕ್ಕೆ ಹೋಗ್ತೇನೆ ಅಂದಾಗ ತುಲಾರಾಶಿಯವರಿಗೆ 100% ಪ್ರಾಬ್ಲಮ್ ಕ್ರಿಯೇಟ್ ಆಗುವಂಥ ಸಾಧ್ಯತೆಗಳಿದೆ. ಅದರ ಬಗ್ಗೆ ಗಮನಗೊಳಿ. ಶಾರ್ಟ್ಕಟ್ ಅಲ್ಲಿ ಹೋಗಬೇಡಿ ಅಂತ ಹೇಳ್ತೇನೆ. ಏನು ನ್ಯಾಯಯುತವಾಗಿ ಹೋಗಬೇಕು ಅಷ್ಟರಲ್ಲೇ ಹೋಗಿ. ಈ ಗ್ರಹಣ ನಿಮಗೆ ಅಂತ ದುಷ್ಪರಿಣಾಮಗಳನ್ನು ಖಂಡಿತ ಬೀರೋದಿಲ್ಲ. ಓಕೆನಾ. ಆನಂತರ ವೃಶ್ಚಿಕ ರಾಶಿಯವರಿಗೆ 10ನೇ ಮನೆಯಲ್ಲಿ ಈ ಗ್ರಹಣ ಸಂಭವಿಸುವುದರಿಂದ ನಿಮ್ಮ ಕಾರ್ಯಕ್ಷೇತ್ರಕ್ಕೆ ಸಂಬಂಧಪಟ್ಟಂತೆ ಬಹಳಷ್ಟು ಜಾಗರೂಕರಾಗಿರ್ಬೇಕಾಗುತ್ತೆ. ಯಾಕಂದ್ರೆ ಅಲ್ಲಿ ಏನಾಗುತ್ತೆ, 10ನೇ ಮನೆಯಲ್ಲಿ ಆಲ್ರೆಡಿ ಸಿಂಹರಾಶಿಯಲ್ಲಿ ಗ್ರಹಣ ಸಂಭವಿಸ್ತದೆ. ಇಲ್ಲಿ ನಿಮ್ಮ ಕಾರ್ಯಕ್ಷೇತ್ರಕ್ಕೆ ಬ್ಲೇಮ್ ಆಗುವಂಥದ್ದು, ಅದು ಸ್ತ್ರೀಯರ ಮುಖಾಂತರ ಬ್ಲೇಮ್ ಆಗುವಂಥ ಸಾಧ್ಯತೆಗಳನ್ನು ತಳ್ಳಿ ಹಾಕುವಂತಿಲ್ಲ. ಬಹಳ ಜಾಗರೂಕರಾಗಿರಿ. ಯಾರ ಜೊತೆನೂ ವಾದ ವಿವಾದ ಬೇಡ, ಮಾತಾಡ್ಲಿಕ್ಕೆ ಹೋಗೋದು ಬೇಡ. ಸ್ತ್ರೀಯರಿದ್ರೆ ಅವರಿಂದ ದೂರ ಇರಲಿಕ್ಕೆ ಪ್ರಯತ್ನ ಮಾಡಿ. ಆನಂತರ ನಿಮ್ಮ ಕಾರ್ಯಕ್ಷೇತ್ರದಲ್ಲೇ ಪ್ರೀತಿ ಪ್ರೇಮ ಉಂಟು ಅಂತಾದಾಗ ಮೇ ಬಿ ಅಲ್ಲಿ ಬ್ಲಾಕ್ ಡಾಟ್ ಅನ್ನು ಹಾಕಿಸ್ಕೊಳ್ಬೇಕಾದಂಥ ಅನಿವಾರ್ಯತೆ ನಿಮ್ಮ ಪಾಲಿಗೆ ಡೆಫಿನೆಟ್ ಆಗಿ ಬರ್ಬೋದು ಸರ್. ಓಕೆ, ಹಾಗಾದ್ರೆ ಗೊತ್ತಾಯ್ತು. ಈಗ ಹಾಗಾದ್ರೆ ಇನ್ನು ಬಂದ್ಬೇಡ ನಮ್ಮ ಧನುರಾಶಿಯವರಿಗೆ ಭಾಗ್ಯಸ್ಥಾನದಲ್ಲಿ ಈ ಒಂದು ಗ್ರಹಣ ಸಂಭವಿಸುವುದರಿಂದ ನಿಮ್ಮ ತಂದೆ ಮತ್ತೆ ತಾಯಿ ಇಬ್ಬರ ಆರೋಗ್ಯದಲ್ಲಿ ಕೂಡ ವ್ಯತ್ಯಾಸಗಳು ಕಂಡು ಬರುವಂತ ಸಾಧ್ಯತೆಗಳಿದೆ. ಮನೆ ಭೂಮಿ ವಿಚಾರದಲ್ಲಿ ಈಗ ಹೋಗ್ಲಿಕ್ಕಂತೂ ಡೆಫಿನೆಟ್ ಆಗಿ ಬಿಡಲ್ಲ. ಆದ್ರೂ ಹೋಗ್ಬೇಕಂದ್ರೂ ಕೂಡ ನಿಮ್ಮ ಜಾತಕವನ್ನು ಪರಿಶೀಲನೆಗೆ ಒಳಪಡಿಸಿ ಹೋಗಿ ಅಂತ ಹೇಳ್ತೇನೆ. ಯಾರಿಗೆಲ್ಲ ವಿದೇಶ ಪ್ರಯಾಣ ಮಾಡಬೇಕು, ಯಾರಿಗೆಲ್ಲ ಹೈಯರ್ ಎಜುಕೇಶನ್ ಮಾಡಬೇಕು, ಅವರಿಗೆಲ್ಲ ಒಂದಷ್ಟು ತೊಂದರೆಗಳನ್ನ ನೋಡಬೇಕಾದಂತ ಅನಿವಾರ್ಯತೆ, ಬ್ಲೇಮ್ ಅನ್ನ ಎದುರಿಸಬೇಕಾದ ಅನಿವಾರ್ಯತೆ ಬರ್ಬೋದು ನಮ್ಮ ಧನು ರಾಶಿಯವರಿಗೆ. ಇನ್ನು ಮಕರ ರಾಶಿಯವರಿಗೆ 8ನೇ ಮನೆಯಲ್ಲಿ ಗ್ರಹಣ ಸಂಭವಿಸುವುದರಿಂದ ಬಿ ಕೇರ್ಫುಲ್, ತುಂಬಾ ಕೇರ್ಫುಲ್ ಆಗಿರಬೇಕು. 8ನೇ ಮನೆಯಲ್ಲಿ ಆಲ್ರೆಡಿ ಸಿಂಹರಾಶಿ ಇದ್ದೇ ಇದೆ ಅಲ್ಲಿ. ಹಾಗಾದ್ರೆ ಅದು ಸಿಂಹರಾಶಿ ನಿಮ್ಗೆ ಗೊತ್ತಿದೆ, ಅದು ಪ್ರೀತಿ ಪ್ರೇಮಕ್ಕೆ ಸಂಬಂಧಪಟ್ಟಂತೆ ಕೇತು ಕೂಡ ಅಲ್ಲಿದ್ದಾನೆ, ಗ್ರಹಣ ಕೂಡ ಸಂಭವಿಸ್ತದೆ. ಹಾಗಾದ್ರೆ ಎಲ್ಲೊಂದ್ ಕಡೆ ಸ್ನೇಹಿತರಿಂದ ದೋಖ ಆಗುತ್ತೆ, ಪ್ರೀತಿ ಪ್ರೇಮದಲ್ಲಿ ಡಿಸ್ಕನೆಕ್ಟ್ ಆಗುತ್ತೆ, ಹೊಟ್ಟೆಗೆ ಸಂಬಂಧ ತೊಂದರೆ ಕೇಟಾಗುತ್ತೆ. ಆನಂತರ ಹೆಣ್ಣು ಮಕ್ಕಳಿಗೆ ಅದೇ ಅವರ ಇನ್ಲಾಸ್ ಏನಿದೆ ಅಲ್ಲಿಂದ ತೊಂದರೆ ಕೇಟಾಗುತ್ತೆ. ಆನಂತರ ನಿಮಗೆ ಹಿರಿಯರಿಂದ ಬರತಕ್ಕಂಥ ಆಸ್ತಿ ವಿಚಾರದಲ್ಲಿ ತೊಂದರೆ ಕೇಟ. ಓವರ್ ಆಲ್ ನೋಡ್ಲಿಕ್ಕೆ ಹೋದ್ರೆ ಒಂದಷ್ಟು ತೊಂದರೆಗಳ ಆಗರವನ್ನ ಅಥವಾ ಸಮಸ್ಯೆಗಳ ಆಗರವನ್ನ ನೀವು ಹೊತ್ತುಕೊಂಡು ಬೇಕಾದ ಅನಿವಾರ್ಯತೆ ಉಂಟು. ಬಟ್ ನಿಮ್ಮ ಪರ್ಸನಲ್ ಜಾತಕವನ್ನು ತೋರಿಸ್ಕೊಂಡು ಅದರಲ್ಲಿ ಏನಾದರೂ ಒಳ್ಳೆ ಯೋಗ ಇದೆ ಅಥವಾ ಒಳ್ಳೆ ದಶಾಭುಕ್ತಿ ನಡೀತಾ ಉಂಟು ಅಂತಾದಾಗ ಅದು ಅಂತ ಸಮಸ್ಯೆ ಅಂತೂ ಡೆಫಿನೆಟ್ ಆಗಿ ಅಲ್ವೇ ಅಲ್ಲ. ಇನ್ನು ಕುಂಭರಾಶಿಯವರಿಗೆ 7ನೇ ಮನೆ 7th ಹೌಸ್ ಅಲ್ಲಿ ಗ್ರಹಣ ನಡೆಯುವುದರಿಂದ 7th ಹೌಸ್ ರಿಲೇಟೆಡ್ ಟು ನಿಮ್ಮ ಮ್ಯಾರೇಜ್ ಮತ್ತೆ ರಿಲೇಶನ್ಶಿಪ್ ಮತ್ತೆ ವಿದೇಶ ಪ್ರಯಾಣ ಮತ್ತೆ ಡೈಲಿ ಸೋರ್ಸ್ ಆಫ್ ಇನ್ಕಮ್. ಹಾಗಾದ್ರೆ ಎಲ್ಲೊಂದ್ ಕಡೆ ನಿಮ್ಮ ಮ್ಯಾರೇಜ್ ಲೈಫ್ ಅಲ್ಲಿ ಒಂದಷ್ಟು ವೇರಿಯೇಷನ್ ಗಳನ್ನು ನೋಡ್ಬೇಕಾದೀತು. ಅಥವಾ ನಿಮ್ಮ ಪಾರ್ಟ್ನರ್ ಯಾರು ಇರ್ತಾರೆ ಅವ್ರ ಜೊತೆಗೆ ಮತಭೇದಗಳು, ಅಥವಾ ನಿಮ್ಮ ಪಾರ್ಟ್ನರ್ಗೆ ಹೆಲ್ತ್ ರಿಲೇಟೆಡ್ ಪ್ರಾಬ್ಲಮ್ ಆಗುವಂಥ ಸಾಧ್ಯತೆಗಳು, ಅಥವಾ ನಿಮ್ಮ ಪಾರ್ಟ್ನರ್ಶಿಪ್ ಬಿಸ್ನೆಸ್ ಇದ್ರೆ ಮೋಸಗಳನ್ನು ನೋಡುವಂಥ ಸಾಧ್ಯತೆಗಳನ್ನು ತಳ್ಳಿ ಹಾಕುವಂತಿಲ್ಲ ಸರ್. ನೋಡಿ ಇಲ್ಲಿ ಏನಾಗುತ್ತೆ ಗೊತ್ತಾ, ಈಗ ನೀವು ಹೇಳ್ಬೋದು ಸರ್ ಎಲ್ಲ ರಾಶಿಯವರೆಗೂ ನೆಗೆಟಿವ್ ಹೇಳಿದ್ರೆ ಸರ್ ಅದ್ರಲ್ಲಿ ಪಾಸಿಟಿವ್ ಆಗುವಂಥದ್ದು ಏನಿದೆ ಸರ್, ನಡೆಯುವುದು ಗ್ರಹಣ ಅರ್ಥ ಮಾಡ್ಕೊಂಡ್ರೆ ನೀವು ಚೆನ್ನಾಗಿರ್ತೀರ, ಪರವಾಗಿಲ್ಲ. ಈಗ ಉಪಚಯ ಸ್ಥಾನದಲ್ಲಿ ಪರವಾಗಿಲ್ಲ, ಆದ್ರೂ ಕೂಡ ಚಂದ್ರನ ಮೇಲೆ ಗ್ರಹಣ ನಡೀತಾ ಉಂಟು, ಚಂದ್ರನಿಗೆ ಗ್ರಹಣ ಆಗ್ತಾ ಉಂಟು, ಅದು ಪೂರ್ವ ಫಾಲ್ಗುಣ ನಕ್ಷತ್ರ ಆಗ್ತದೆ. ಚಂದ್ರ ಬಂದು ಮನೋಕಾರಕ, ಅದರಿಂದಾಗಿ ಅದು ಯಾರಿಗೂ ಅಲ್ಲಿ ಒಂದು ಫೇವರಬಲ್ ರಿಸಲ್ಟ್ ಅನ್ನು ಕೊಡ್ತಾನೆ ಅನ್ನೋ ಸಾಧ್ಯತೆಗಳು ತೀರಾ ಕಡಿಮೆ. ಅದಕ್ಕೆ ಆ ನೆಗೆಟಿವ್ ಅನ್ನೇ ಸ್ವಲ್ಪ ಹೇಳ್ಬೇಕಾಗುತ್ತೆ. ಪರಿಹಾರ ಕೂಡ ಹೇಳ್ಕೊಡ್ತೇನೆ, ಚಿಂತೆ ಮಾಡುವಂತಾಗತ್ತೆ, ನನ್ನ ಲೆಕ್ಕದ ಖಂಡಿತ ಇಲ್ಲ. ಹಾಗಾದ್ರೆ ನಮ್ಮ ಕುಂಭರಾಶಿಯವರೆಲ್ಲ ಒಂದ್ ಕಡೆ ಮ್ಯಾರೇಜ್ ಲೈಫ್ಗೆ ಸಂಬಂಧಪಟ್ಟಂತ ವಿಚಾರಗಳಲ್ಲಿ ಬಹಳ ಜಾಗರೂಕರಾಗಿರ್ಬೇಕಾದಂತಹ ಅನಿವಾರ್ಯತೆ ನಿಮ್ಮ ಪಾಲಿಗುಂಟು. ಟ್ರಾವೆಲಿಂಗ್ ಮಾಡ್ತೀರಾ ಅಥವಾ ನೀವು ಕೂಡ ಡ್ರೈವಿಂಗ್ ಮಾಡ್ತೀರಾ ಅಂದಾಗ ಬಹಳ ಜಾಗರೂಕತೆಯನ್ನ ವಹಿಸ್ಕೊಂಡು ಹೋಗ್ಬೇಕಾದ ಅನಿವಾರ್ಯತೆ ಉಂಟು. ಆನಂತರ ಕೊನೆಯದಾಗಿ ಬಂದ್ಬೇಡ ನಮ್ಮ ಮೀನರಾಶಿಯವರಿಗೆ 6ನೇ ಮನೆಯಲ್ಲಿ ಈ ಗ್ರಹಣ ಸಂಭವಿಸ್ತದೆ. ಪರವಾಗಿಲ್ಲ ಅನ್ನಿಸುವಷ್ಟರ ಮಟ್ಟಿಗೆ ರಿಸಲ್ಟ್ ಉಂಟು. ಆದ್ರೂ ಕೂಡ ಏನಾಗುತ್ತೆ, 6ನೇ ಮನೆ ಬಂದು ನಿಮ್ಮ ಸೇವೆ ಅಥವಾ ನಿಮ್ಮ ಕಾರ್ಯಕ್ಷೇತ್ರದ ಭಾಗ್ಯಸ್ಥಾನ. ಹಾಗಾದ್ರೆ 6ನೇ ಮನೆ ರೋಗ ಋಣ ರಿಪು ಆಗಿರುವುದರಿಂದ ಶತ್ರು ಕಾಟವನ್ನು ಎದುರಿಸಬೇಕಾದೀತು. ಕೆಲವೊಂದು ಬಾರಿ ಸಾಲದ ವಿಚಾರದಲ್ಲಿ ತೊಂದರೆ ಆಗುವಂತ ಸಾಧ್ಯತೆಗಳುಂಟು. ಸ್ನೇಹಿತರ ಜೊತೆಗೆ ಡಿಸ್ಪ್ಯೂಟ್ಗಳನ್ನ ನೀವು ನೋಡುವಂತಹ ಸಾಧ್ಯತೆಗಳು, ಅಥವಾ ನಿಮ್ಮ ಮಕ್ಕಳಿಗೆ ಅನಾರೋಗ್ಯದ ಪ್ರಮೇಯ ಬರುವಂತ ಸಾಧ್ಯತೆಗಳು ತೀರಾ ಜಾಸ್ತಿ ಸರ್ ನಮ್ಮ ಮೀನರಾಶಿಯವರಿಗೆ. ಓಕೆ, ಹಾಗಾದ್ರೆ ಈಗ ಗೊತ್ತಾಯ್ತು ನಮ್ಮ 12 ರಾಶಿಗಳವರಿಗೆ ಈ ಒಂದು ಗ್ರಹಣ ಯಾವ ರೀತಿಯ ಪರಿಣಾಮ ಬೀರುತ್ತೆ. ಎಲ್ಲೆಲ್ಲಿ ನಾನು ಜಾಗೃತೆ ಹೇಳಿದ್ದೇನೆ ದಯವಿಟ್ಟು ಅಲ್ಲೆಲ್ಲಿ ಆ ಜಾಗೃತೆಯನ್ನ, ಆ ಪ್ರಿಕಾಷನ್ಸ್ ಅನ್ನ ತಗೊಳ್ಬೇಕಾದಂತ ಅನಿವಾರ್ಯತೆ ನಿಮ್ಮ ಪಾಲಿಗೆ 100% ಉಂಟು ಸರ್. ಯಾವುದೇ ಕಾರಣಕ್ಕೂ ಕೂಡ ಇದನ್ನ ನೆಗ್ಲೆಕ್ಟ್ ಮಾಡಬೇಡಿ. ಆನಂತರ ನಿಮ್ಮ ಜಾತಕವನ್ನು ತೋರಿಸಿ ದಶಾಭುಕ್ತಿ ಅನ್ನೋದು ಬಹಳ ಸ್ಟ್ರಾಂಗ್ ಆಗಿದೆ, ಪ್ಲಾನೆಟರಿ ಪೊಸಿಷನ್ ಬಹಳ ಸ್ಟ್ರಾಂಗ್ ಆಗಿದೆ ಅಂದಾಗ ನೀವು ಇದರಿಂದ ಖಂಡಿತ 100% ಬಚಾವಾಗಿಬಿಡ್ತೀರಾ. ಈಗ ಇದಕ್ಕೆ ಪರಿಹಾರ ಏನ್ ಮಾಡಬೇಕು, ಚಂದ್ರ ಬಂದು ನೋಡಿ, ಚಂದ್ರ ಬಂದು ಫುಡ್, ಓಕೆ, ಚಂದ್ರ ಬಂದು ಬಿಳಿ ಅಕ್ಕಿ, ಓಕೆ, ಚಂದ್ರ ಬಂದು ಅನ್ನ, ಓಕೆ, ಅನ್ನದ ಮೇಲೆ ಚಂದ್ರನ ಕಾರಕತ್ವ. ಹಾಗಾದ್ರೆ ಅನ್ನದಾನ ಮಾಡುವುದರಿಂದ ಯಾವುದೇ ಒಂದು ರೂಪದಲ್ಲಿ ಯಾರಿಗಾದ್ರೂ ಫುಡ್ ಡೊನೇಟ್ ಮಾಡಿ,
ಅವಶ್ಯಕತೆ ಇರುವಂಥ ವ್ಯಕ್ತಿಗಳಿಗೆ ಫುಡ್ ಡೊನೇಟ್ ಮಾಡಿ, ಅಥವಾ ರೇಷನ್ ಡೊನೇಟ್ ಮಾಡಿ, ಅಥವಾ ಬಿಳಿ ಅಕ್ಕಿ, ಬೆಳ್ತಿಗೆ ಅಕ್ಕಿ ಅದನ್ನು ಡೊನೇಟ್ ಮಾಡಿ, ಎಷ್ಟು ಬೇಕಾದರೂ ಮಾಡಿ ನಿಮಗೆ ಇಷ್ಟ ಬಂದಷ್ಟು. ಒಳ್ಳೆ ರಿಸಲ್ಟನ್ನು ನೀವು ಅನುಭವಿಸುವಂಥ ಯೋಗ ಭಾಗ್ಯ ಕ್ರಿಯೇಟ್ ಆಗುತ್ತೆ. ಆನಂತರ ಓಂ ನಮ ಶಿವಾಯದ ಮಂತ್ರ, ಇದು ಬಹಳ ಬಹಳ ಫೇವರಬಲ್ ಆಗುವಂಥ ಸಾಧ್ಯತೆಗಳುಂಟು. ಆದರೆ ಈ ಮಂತ್ರವನ್ನು ಚಾಂಟ್ ಮಾಡಿ ಅಂತ ಹೇಳ್ತೇನೆ. ತುಂಬ ಫೇವರಬಲ್ ರಿಸಲ್ಟನ್ನು ನೀವು ಅನುಭವಿಸ್ತೀರಿ. ಯಾಕಂದರೆ ಅದು ರಿಲೇಟೆಡ್ ಟು ಚಂದ್ರನಿಗೆ ಸಂಬಂಧಪಟ್ಟಂಥ ಮಂತ್ರ, ಶಿವನಿಗೆ ಸಂಬಂಧಪಟ್ಟ. ಶಿವ ಹೇಗೆ ಗೊತ್ತಿದೆ ನಿಮಗೆ, ಚಂದ್ರನನ್ನು ಹೇಗೆ ಆತ ತನ್ನ ಶಿರದಲ್ಲಿ ಧಾರಣೆ ಮಾಡಿರ್ತಾನೆ. ಅದಕ್ಕೋಸ್ಕರ ಓಂ ನಮ ಶಿವಾಯ, ಓಂ ನಮ ಶಿವಾಯ ಈ ಒಂದು ಷಡಾಕ್ಷರಿ ಮಂತ್ರ ಏನಿದೆ ಬಹಳ ಫೇವರಬಲ್ ರಿಸಲ್ಟನ್ನು ಕೊಡುವಂಥ ಸಾಧ್ಯತೆಗಳು ತೀರಾ ಜಾಸ್ತಿ. ಕೊನೆಯದಾಗಿ ನಾನಿಲ್ಲಿ ಸೂತಕದ ವಿಚಾರ ಮಾತಾಡ್ಲಿಕ್ಕೆ ಹೋಗಲಿಲ್ಲ. ಏನಾಗುತ್ತೆ, ಮುಖ್ಯವಾಗಿ ಆ ಗ್ರಹಣ ಸಂಭವಿಸುವುದಕ್ಕೆ 9 ಗಂಟೆಗಳ ಮುಂಚೆನೇ ಸೂತಕ ಆರಂಭ ಆಗುತ್ತೆ ಅಂತ ಹೇಳಿದ್ದಾರೆ. ಅದರಿಂದಾಗಿ ಅದರ ಬಗ್ಗೆ ಹೆಚ್ಚಿನ ವಿವರಣೆಗಳನ್ನು ದಯವಿಟ್ಟು ನಿಮ್ಮ ಯಾರಾದರೂ ಪುರೋಹಿತರಿರ್ತಾರೆ, ಪೌರೋಹಿತ್ಯ ಮಾಡೋರು ಇರ್ತಾರೆ, ಅವ್ರಿಗೆ ಇದ್ರ ಬಗ್ಗೆ ತುಂಬ ಗೊತ್ತಿರುತ್ತೆ. ದಯವಿಟ್ಟು ಅವ್ರದ್ದು ಕೇಳಿಕೊಂಡು ಈ ಒಂದು ಸೂತಕವನ್ನು ಯಾವ ಥರ ಆಚರಣೆ ಮಾಡಬೇಕಂತ ಕೇಳಿ ನೀವು ಆಚರಣೆ ಮಾಡಿ, ತುಂಬಾ ಫೇವರೇಬಲ್ ಆಗುತ್ತೆ. ಓಕೆನಾ, ಗೊತ್ತಾಯ್ತು ಈಗ. ಹಾಗಾದರೆ ಗ್ರಹಣದ ಒಂದಷ್ಟು ವಿಚಾರಗಳನ್ನು ನಿಮ್ಮ ಜೊತೆ ಹಂಚಿಕೊಂಡಿದ್ದೇನೆ. ನನ್ನ ಈ ಒಂದು ಕಂಟೆಂಟ್ ನಿಮಗೆ ಇಷ್ಟ ಆದಲ್ಲಿ ದಯವಿಟ್ಟು ನಮ್ಮ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಪ್ರೆಸ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ. ಈ ವಿಡಿಯೋ ಇಷ್ಟ ಆದಲ್ಲಿ ಇದನ್ನು ನಿಮ್ಮವ್ರ ಜೊತೆಗೆ ಶೇರ್ ಮಾಡಿ. ಇನ್ನೊಂದು ರಹಸ್ಯಮಯ ವಿಡಿಯೋ ಜೊತೆಗೆ ನಿಮ್ಮ ಮುಂದೆ ಪ್ರತ್ಯಕ್ಷನಾಗ್ತೇನೆ. ಅಲ್ಲಿವರೆಗೂ ಎಲ್ಲರಿಗೂ ನಮಸ್ತೆ, ಬಾಯ್.